ಫೈನಲಿ 6 ಗಂಟೆಗೆ ಬೆಳಗ್ಗೆ ರೀಚ್ ಆದ್ವಿ. ಎಲ್ಲಿಗೆ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮ್ಗೆ, ಹಂಗೆ ನೋಡ್ತಾ ಇರಿ. ಅದಾದ್ಮೇಲೆ ರೂಮ್ ತಗೋಬೇಕಿತ್ತಲ್ವಾ, ಸೊ ಏನಾಯ್ತು ಅಂತ ಗೊತ್ತಾ ನಿಮ್ಗೆ, ಅವ್ನು ಯಾರೋ 1 ಕಿಲೋಮೀಟರ್ ಕರ್ಕೊಂಡು ಹೋದ. ನೋಡಿ ಹಸುಗಳೆಲ್ಲ ಎಷ್ಟು ಕ್ಯೂಟ್ ಆಗಿದೆ. ಈ ರೋಡ್ ಅಲ್ಲಿ 1 ಕಿಲೋಮೀಟರ್ ಒಳಗಡೆ ಅವ್ನು ಯಾವನೋ ಬಂದ್ ಕರ್ಕೊಂಡು ಹೋಗಿದ್ದ ರೂಮ್ ತೋರಿಸ್ತೀನಿ ಅಂತ. ನಾನು ನಮ್ಮಮ್ಮಗೆ ಹೇಳ್ತಾನೆ ಇದ್ದೆ, ಫ್ರೆಶ್ ಅಪ್ ಗೆ ಅವ್ನ್ ಕರ್ಕೊಂಡು ಹೋಗ್ತಾ ಇರೋದು ಗುಬೆ ನನ್ ಮಗ ಅಂತ. ನಮ್ಮಮ್ಮ ನೋಡೋಣ ಅಂತ ಹೋದ, ನೋಡಿ ಅಲ್ಲಿದ್ದಾನೆ ಅವನೇ. ಹೋಗ್ ನೋಡಿದ್ರೆ ಯಾವ್ದೋ ಮನೆ ಕರ್ಕೊಂಡು ಹೋಗಿದ್ದಾನೆ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಕ್ಕೆ. ಅದಾದ್ಮೇಲೆ ನೋಡ್ಕೊಂಡು ವಾಪಸ್ ಬರ್ತಾ ಇದ್ವಿ. ನೋಡ್ಬಿಟ್ಟು ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು, ಬೇಡ ನಮ್ಗೆ ಈ ತರ ನಾವ್ ಸ್ಟೇ ಆಗಕ್ ಹೇಳಿದ್ದು ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾ ಇದ್ವಿ. ನಾನು ಅಮ್ಮನ್ ರೇಗಿಸ್ಕೊಂಡ್ ಬರ್ತಾ ಇದ್ದೆ. ನಮ್ಮ ಅಜ್ಜಿ ನಮ್ ದೊಡ್ಡಮ್ಮವ್ರೆ ಎಲ್ಲರೂ ರೇಗಿಸ್ಕೊಂಡು ಇಷ್ಟು ದೂರ ಕರ್ಕೊಂಡ್ ಬಂದವನೆ ಅಂತ ಬೈಕೊಂಡು ಹೋಗ್ತಾ ಇದ್ವಿ. ನಮ್ಮ ಅಜ್ಜಿ ನೋಡ್ರಿ ಅಲ್ಲಿಂದ ತಲೆಗ್ ಬಟ್ಟೆ ಕಟ್ಕೊಂಡು. ನೈಟ್ ಎಲ್ಲ ಬಸ್ಸಲ್ಲಿ ನಿದ್ದೆನೇ ಇಲ್ಲ ಫ್ರೆಂಡ್ಸ್. ಮತ್ತೆ ಅದಾದ್ಮೇಲೆ ವಾಪಸ್ ಹೋಗಿದ್ದವರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬಂದ್ವಿ. ನೆಕ್ಸ್ಟ್ ಇದೇ ರೋಡಲ್ಲಿ ಯಾವ್ದಾದ್ರು ನೋಡೋಣ ಅಂತ ಅನ್ಕೊಂಡು ವಾಪಸ್ ಬಂದ್ವಿ. ಫೈನಲಿ ಹಿಂಗೆ ಹುಡುಕೊಂಡು ನಾವೇ ನೋಡ್ಕೊಂಡು ಅದ್ಯಾವ್ದೋ ಅದ್ರಗ್ ಬರ್ತಾ ಇರ್ತೀವಿ. ರೋಡಲ್ಲಿ ಬರ್ಬೇಕಾದ್ರೆ ಮತ್ತೆ ಹಸುಗಳು ಕಾಣಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಆ ಹಸುಗಳು ಜಾಸ್ತಿ ಇಲ್ಲ, ಅದೇ ಇರುತ್ತೆ. ಎಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ರೂಮಿಗೆ ಬಂದು ಚೆಕ್-ಇನ್ ಆಗಿ ನಮ್ಮ ಅಜ್ಜಿ ರೆಡಿ ಆಗ್ತಾ ಇತ್ತು ಸ್ನಾನ ಮಾಡಿ. ನೋಡಿ ಹೆಂಗ್ ರೆಡಿ ಆಗ್ತಾ ಇದಾರೆ. ನೆಕ್ಸ್ಟ್ ಹಂಗೆ ನಮ್ಮ ಅಜ್ಜಿ ರೆಡಿ ಆಗ್ತಾ ಇದ್ರು, ಮತ್ತೆ ಯಾರೋ ಸ್ನಾನಕ್ಕೆ ಹೋಗಿದ್ರು. ಹಂಗೆ ಒಬ್ಬೊಬ್ರೆ ರೆಡಿ ಆಗ್ತಾ ಇದ್ವಿ. ಸೊ ನಮ್ಮ ಅಜ್ಜಿಗೆ ನೆಕ್ಸ್ಟ್ ಕಾಟ ಕೊಡ್ತಾರೆ ಗೈಸ್. ನಮ್ಮ ಅಣ್ಣ ನನ್ನ ತಮ್ಮ ಇಬ್ರು ಸೇರ್ಕೊಂಡು, ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಎಲ್ರು ಹಿಂಗೆ ಕುತ್ಕೊಂಡಿದ್ರು. ನಮ್ಮ ಅಜ್ಜಿ ಕೈಯಲ್ಲಿ ಮಾತಾಡು ಅಂತ ಅವ್ರು ಮಾತಾಡಿಸ್ತಾ ಇದ್ರು. ಏನೋ ಮಾತಾಡ್ತಾ ಇತ್ತು ನಮ್ಮ ಅಜ್ಜಿ, ಅದನ್ನ ಮ್ಯೂಟ್ ಮಾಡಿದೀನಿ. ಹಂಗೆ ರೇಗಿಸ್ಕೊಂಡು ನಕ್ಕೊಂಡು ಮಾತಾಡ್ಕೊಂಡು ಇವರೆಲ್ಲ ಕುತ್ಕೊಂಡಿದ್ರು. ಹಂಗೆ ಮಾತಾಡ್ಕೊಂಡು ನಮ್ಮ ಅಜ್ಜಿನ ಮಾತಾಡು ಅಂತ ರೇಗಿಸ್ತಾ ಇದ್ರು. ನಮ್ಮ ಅಣ್ಣ ನಮ್ಮ ತಮ್ಮ ಇಬ್ರು ಸೇರಿ ನಮ್ಮ ಅಜ್ಜಿಗೆ ಕಾಟ ಕೊಡ್ತಾ ಇದ್ರು. ಮಾತಾಡು ಅಂತ ಫೋನ್ ಇಟ್ಟು ಟೈಪಾಡಲ್ಲಿ ಹಾಕಿ ವಿಡಿಯೋ ಮಾಡ್ತೀನಿ ಅಂತ. ಇವರಿಬ್ರು ಅಕ್ಕ ತಂಗಿ ಫೋನ್ ನೋಡ್ತಾ ಇದ್ರು. ಹಂಗೆ ನಮ್ಮ ಅಜ್ಜಿ ಮಾತಾಡೋದಕ್ಕೂ ನಗಿತಾ ಇದ್ರು. ಅದಾದ್ಮೇಲೆ ಎಲ್ರು ಒಬ್ಬೊಬ್ರೆ ರೆಡಿ ಆದ್ರಿ. ನಮ್ಮ ಅಣ್ಣ ನನ್ನ ತಮ್ಮನು ರೆಡಿ ಆದ್ರು, ನಮ್ಮ ದೊಡ್ಡಮ್ಮ ಎಲ್ರು ರೆಡಿ ಆದ್ರು. ನೆಕ್ಸ್ಟ್ ನಾನು ಈ ತರ ರೆಡಿ ಆದೆ. ಎಲ್ಗ್ ಹೋಗ್ತೀವಿ ಅಂತ ನೋಡೋಣವಾ. ಹಂಗೆ ನಮ್ಮ ಅಮ್ಮನು ರೆಡಿ ಆಗಿ ಹೋಗೋಣ ಅಂತ ನಿಂತ್ಕೊಂಡಿತ್ತು. ಸೊ ನಾನು ಈ ತರ ರೆಡಿ ಆಗಿ ನೋಡ್ತಾ ಇದ್ದೆ ಹೆಂಗ್ ರೆಡಿ ಆಗಿದೀನಿ ಅಂತ. ನೀವು ಹೇಳಿ. ನನ್ನ ಫೇಸ್ ಗೊತ್ತಿಲ್ಲ. ಇವನು ದೊಡ್ಡವನು, ಈ ಅಮ್ಮನ ಮಗಳು, ಇವನು ಚಿಕ್ಕವನು, ಈ ಅಮ್ಮನ ಮಗಳು. ಇವ್ರ ಅಮ್ಮನೆಲ್ಲ ಗೊತ್ತಿಲ್ಲ ಅಷ್ಟೇ. ಫುಲ್ ಟ್ರಾಫಿಕ್ ಜಾಮು. ಪೊಲೀಸರೆಲ್ಲ ಬಂದವ್ರೆ.